ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಭಾರತ ಯುಎಇ ಮಹತ್ವದ ಒಪ್ಪಂದ, ಪೆಟ್ರೋಲ್, ಗ್ಯಾಸ್ ಪೂರೈಕೆ ಸೇರಿ ಹಲವು ಒಪ್ಪಂದಗಳಿಗೆ ಉಭಯ ದೇಶಗಳ ಸಹಿ. ಜೂನ್ 21ಕ್ಕೆ ನೀಟ್ ಮರುಪರೀಕ್ಷೆ, ಜೂನ್ 14ಕ್ಕೆ ಪ್ರವೇಶ ಪತ್ರ, ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆಗೆ ಕ್ರಮ, ಪರೀಕ್ಷೆಗೆ 15 ನಿಮಿಷ ಹೆಚ್ಚುವರಿ ಸಮಯ, ಕೇಂದ್ರ ಸಚಿವ. ಸುಪ್ರೀಂ ಕೋರ್ಟ್ನಲ್ಲೂ 50% ವರ್ಕ್ ಫ್ರಂ ಹೋಮ್, ವಾರದಲ್ಲಿ 2 ದಿನ ಆನ್ಲೈನ್ ಕಲಾಪ. ಬಿ ಖಾತಾಗೆ ಎ ಖಾತಾ ಯೋಜನೆಗೆ ಇಂದು ಚಾಲನೆ, ನಗರ ಪಾಲಿಕೆಗಳ ಆಯ್ದ 50 ಸ್ಥಳಗಳಲ್ಲಿ ಭೂ ಗ್ಯಾರಂಟಿ ಅಭಿಯಾನ ಕಾರ್ಯಕ್ರಮ, ನಗರದ 7 ಲಕ್ಷ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಭಾಗ್ಯ. ಮೇ 26ಕ್ಕೆ ಕೇರಳಕ್ಕೆ ಮುಂಗಾರು, 4 ದಿನ ಮುನ್ನವೇ ಮಾನ್ಸೂನ್ ಮಳೆ ಆಗಮನ, ಐಎಂಡಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ ಎಸ್ಐಆರ್ಗೆ ಸಿದ್ಧತೆ, ಜೂನ್ 30ಕ್ಕೆ ಮನೆ ಮನೆ ಭೇಟಿ ಪ್ರಕ್ರಿಯೆಗೆ ಚಾಲನೆ. ಸಬರ್ಬನ್ 3 ಬೋಗಿಯ ರೈಲು ಸಂಚಾರಕ್ಕೆ ನಿರ್ಧಾರ, ಸಂಚಾರ ಸಾಮರ್ಥ್ಯ 148 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ. ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಬಸ್ ಸೇವೆ ಶುರು, ಮಕ್ಕಳ ಪಿಕಪ್ ಡ್ರಾಪ್ ವ್ಯವಸ್ಥೆ, ಸಿಎಸ್ಆರ್ ನಿಧಿ, ಜಿಲ್ಲಾಡಳಿತ, ದಾನಿಗಳಿಂದ ಆರ್ಥಿಕ ನೆರವು. ದೇಶದ ರಫ್ತು 13% ಏರಿಕೆ, ಪಶ್ಚಿಮ ಏಷ್ಯಾದ ಸಂಘರ್ಷದ ನಡುವೆಯೂ ರಫ್ತು ಹೆಚ್ಚಳ, ವಾಣಿಜ್ಯ ಸಚಿವಾಲಯ. ಥಾಯ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ, ಸಿಂಧು ಸೇನ್ ನಿರ್ಗಮನ, ಸಾತ್ವಿಕ್ ಚಿರಾಗ್ ಜೋಡಿ ಸೆಮಿಗೆ.